ಇದೇ ನೋಡಿ ತೀರ್ಥಸ್ನಾನ. ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆದ ತಕ್ಷಣ ತೀರ್ಥಸ್ನಾನ ಸ್ಟಾರ್ಟ್ ಆಗುತ್ತೆ. ತೀರ್ಥಸ್ನಾನ ಅಂದರೆ ಏನು ಸ್ನಾನ ಥರ ಅಲ್ಲ, ಜಸ್ಟ್ ಒಂದೊಂದು ಚೆಂಬು ಥರ ಆಗ್ತಾರೆ ಅಷ್ಟೇ. ತೀರ್ಥಸ್ನಾನ ಆದಮೇಲೆ ಲೈನಿಂದ ಸ್ವಾಮಿ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸಾಂಬಾರು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲ, ದೇವಸ್ಥಾನದಲ್ಲಿ ಯಾವಾಗಲೂ ಇರ್ತೀರಾ? ಎಷ್ಟು ವರ್ಷದಿಂದ? ನನ್ನ ಅಪ್ಪನ ಆಗಿನ ಕಾಲದಿಂದ. ಸಂಜೆ ಪ್ರಸಾದ ಹೇಗಿತ್ತು? ಭಾಳ ಚೆನ್ನಾಗಿತ್ತು. ನಾನು ಹೇಳಿದ್ದೆಲ್ಲ, ಚಟ್ನಿ ಹೆಂಗಿರುತ್ತೆ? ಚಟ್ನಿ ಅದ್ಭುತ, ಪ್ರತಿಯೊಂದು ಚೆನ್ನಾಗಿತ್ತು. ಬಟ್ ಚಟ್ನಿ ಹೈಲೈಟ್ ಇದೆ. ಈ ಥರ ಚಟ್ನಿ ನಾವೆಲ್ಲ ಟೇಸ್ಟ್ ಮಾಡೋದು, ನಮ್ಮ ಸೈಡ್ ಹತ್ರ ಸಿಗೋದೇ ಇಲ್ಲ. ಅದು ಇದೇ ನೋಡಿ ತೀರ್ಥಸ್ನಾನ. ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆದ ತಕ್ಷಣ ತೀರ್ಥಸ್ನಾನ ಸ್ಟಾರ್ಟ್ ಆಗುತ್ತೆ. ತೀರ್ಥಸ್ನಾನ ಅಂದರೆ ಏನು ಸ್ನಾನ ಥರ ಅಲ್ಲ, ಜಸ್ಟ್ ಒಂದೊಂದು ಚೆಂಬು ಥರ ಆಗ್ತಾರೆ ಅಷ್ಟೇ. ನೀರಾ ತೀರ್ಥಸ್ನಾನದ ನೀರು ಆಯಿತು. ಇದೇ ನೋಡಿ ತೀರ್ಥಸ್ನಾನ ಅಂದರೆ ಮಹಾಮಂಗಳಾರತಿ ಆದಮೇಲೆ 1:30 ಮಹಾಮಂಗಳಾರತಿ ಮುಗಿದ ತಕ್ಷಣ ತೀರ್ಥಸ್ನಾನ ಸ್ಟಾರ್ಟ್ ಆಗುತ್ತೆ. ಈಗ ತೀರ್ಥಸ್ನಾನ ಮುಗಿಸ್ಕೊಂಡೆಲ್ಲ ಈ ಕಡೆ ಅನ್ನಪ್ರಸಾದಕ್ಕೆ ದಾರಿ ಇದೆ. ಇಲ್ಲೇ ನೋಡಿ ಅನ್ನಪ್ರಸಾದಕ್ಕೆ ದಾರಿ. ತೀರ್ಥಸ್ನಾನ ಆದರೂ ಅನ್ನಪ್ರಸಾದಕ್ಕೆ ಹೋಗ್ತಾರೆ. ತೀರ್ಥಸ್ನಾನ ಆದಮೇಲೆ ಲೈನಿಂದ ಸ್ವಾಮಿ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸಾಂಬಾರು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಪ್ಪನ ಕಾಲದಲ್ಲಿ ಎಲ್ಲಿ ಇಲ್ಲಿ ಇಲ್ಲ. ಹಾಂ, ದೇವಸ್ಥಾನದಲ್ಲಿ ಇರೋಕೆ ಎಷ್ಟು ದಿನ ಆಯಿತು? ದೇವಸ್ಥಾನದಲ್ಲಿ ಇರೋಕೆ ಎಷ್ಟು ದಿನ ಆಯಿತು? ಹಾಂ, ದೇವಸ್ಥಾನದ ದಿನ ಬರೋ ಕಡೆ. ಅಲ್ಲ, ದೇವಸ್ಥಾನದಲ್ಲಿ ಯಾವಾಗಲೂ ಇರ್ತೀರಾ? ಹೌದು. ಎಷ್ಟು ವರ್ಷದಿಂದ? ನನ್ನ ಅಪ್ಪನ ಆಗಿನ ಕಾಲದಿಂದ. ಹೌದಾ, ಸರಿ ಬಾಯ್. ತಾತ ವಯಸ್ಸು ಎಷ್ಟು ನಿಮಗೆ? ವಯಸ್ಸು ಅದೇ ಹೇಳಿ ನಾನು 97. 97? ಕಾಮಿಡಿ ಮಾಡ್ತೀಯಾ? ಹಾಂ, ಕಣ್ಣು ಒಂದು 97 ವರ್ಷ ಆದರೂ ಹೆಂಗಿದ್ದಾರೆ? ಕಣ್ಣು ಸರಿ ಕಾಣಲ್ಲ. ನಾವು ಕಾಣ್ತೀವಾ? ಕಾಣಲ್ಲ, ಮಕ್ಕ ಅಂತಾರೆ. ಬ್ಲರ್ ಆಗುತ್ತೆ. ಕಣ್ಣು ಬೂದಿ ಎಲ್ಲ ಮುಚ್ಚಿದಂಗೆ. ಸ್ಪೆಕ್ಟ್ ಐತಾ? ಹಾಂ, ಚಸ್ಮಾ ಚೆಕ್ ಮಾಡಿಸೋ. ಅಲ್ಲ ತಾತ ನಮ್ಮ ದಾವಣಗೆರೆ ನೋಡ್ಕೊಂಡು ಬಾ ದಾವಣಗೆರೆ ಬಾ, ಚಸ್ಮಾ ಮಾಡಿಸ್ತೀನಿ ನಾನೇ. ಬಾ ದಾವಣಗೆರೆ ಬಾ, ಚಸ್ಮಾ ಮಾಡಿಸ್ತೀನಿ ನಾನೇ. ನನ್ನ ಮೇಲೆ ಹಣೆ ಇಟ್ಟು ಬರ್ತೀಯಾ? ಶಿವಮೊಗ್ಗ ಹೋಗ್ಬೇಕು ಅಂತಾರೆ. ಬ್ಯಾಡ ಬಾ, ನಾನು ದಾವಣಗೆರೆ ಒಳ್ಳೇದು ಮಾಡಿಸ್ಕೊಡ್ತೀನಿ. ಯಾವುದು ಲೆನ್ಸ್ ಕಾರ್ಟಲ್ಲ? ಲೆನ್ಸ್ ಕಾರ್ಟಲ್ಲಿ ಮಾಡಿಸ್ತೀನಿ ಬಾ. ಹಂಗೆ ಪಳ ಅಂತ ಕಾಣ್ಬೇಕು ಹಂಗೆ ಕಣ್ಣಿಗೆ ಎಲ್ಲರೂ. ನೋಡು, 97 ವರ್ಷ ಆದರೂ ಕೂಡ ನನ್ನ ತಾತ ಹೆಂಗಿದ್ದಾರೆ? 97. ಇನ್ನು 3 ವರ್ಷ ಹೋದ್ರೆ ಸೆಂಚುರಿ ಹೊಡಿತಾರೆ. ನಿಮ್ಮ ಅರ್ಧ ವರ್ಷಕ್ಕೆ ನಾವು ಅಲ್ಲೇ ಪ್ರೇಮ. ನಾನು ಹೋದ್ಸತಿ ಮಾಡಿದ್ದೀನಿ ಇಲ್ಲಿದು. ಹಾಂ ತಾತ, ಊಟ ಮಾಡಕ್ಕೆ ಹೋಗ್ತಿದ್ಯಾ? ಬಾ, ಊಟ ಮಾಡ್ಕೊಂಬ, ಕಾಯ್ತಿರ್ತೀನಿ. ನಿನ್ನ ಹೆಸರು ಹೇಳಿಲ್ಲ? ನಿನ್ನ ಹೆಸರು ಶ್ರೀನಿವಾಸ. ಏನು? ಶ್ರೀನಿವಾಸ ಗೋವಿಂದ. ನೋಡು ತಾತ ಹೆಂಗಿದ್ದಾರೆ, 97 ವರ್ಷ ಅಂತ, ಎಷ್ಟೇ ಆ್ಯಕ್ಟಿವ್ ಆಗಿ. ನಾನೇನೋ ಒಂದು 68-70 ಇರ್ಬೋದು ಅಂತ ಅಂದ್ಕೊಂಡೆ ನಾನು. ಏನು ಹೇಳಿ ಸಂಜು? ನಮಗೆ ಗೊತ್ತಿರೋ ಮಕ್ಕಳೇ ನಮಗೆ ಅಂಕಲ್ ಅಂತ ಕರೆಯೋಂಗಾಗಿದೆ ಪರಿಸ್ಥಿತಿ. ಬಂದ ಇವನೇ ಫಸ್ಟ್ ಕರೆದು ನಮಗೆ ಅವಮಾನ ಮಾಡಿದ್ದು. ಸಂಜು ಅಣ್ಣ ಅಲ್ಲಪ್ಪಿ, ನನ್ನ ಅಣ್ಣ ಅಲ್ಲಪ್ಪಿ. ಸಂಜೆ ಪ್ರಸಾದ ಹೇಗಿತ್ತು? ಭಾಳ ಚೆನ್ನಾಗಿತ್ತು. ನಾನು ಹೇಳಿದ್ದೆಲ್ಲ, ಚಟ್ನಿ ಹೆಂಗಿರುತ್ತೆ? ಚಟ್ನಿ ಅದ್ಭುತ, ಪ್ರತಿಯೊಂದು ಚೆನ್ನಾಗಿತ್ತು. ಬಟ್ ಚಟ್ನಿ ಹೈಲೈಟ್ ಇದೆ. ಈ ಥರ ಚಟ್ನಿ ನಾವೆಲ್ಲ ಟೇಸ್ಟ್ ಮಾಡೋದು, ನಮ್ಮ ಸೈಡ್ ಹತ್ರ ಸಿಗೋದೇ ಇಲ್ಲ. ಅದು ಅಲ್ಲದೆ ಹೊಟ್ಟೆ ಹಸ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಅದ್ಭುತವಾದಂಥ ಊಟ. ಫಸ್ಟಿಗೆ ತಿಳಿ ಸಾರು, ಆಮೇಲೆ ಪಾಯಸ, ಆಮೇಲೆ ಹುಳಿ, ಆಮೇಲೆ ಗಟ್ಟಿ ಸಾರು, ತರಕಾರಿ ಸಾರು, ಅದಕ್ಕೆ ಅದಾದಮೇಲೆ ಆಮೇಲೆ ಮಜ್ಜಿಗೆ, ಹಾಂ, ಆಮೇಲೆ ಮಜ್ಜಿಗೆ, ಮಧ್ಯದಲ್ಲಿ ಮಾತ್ರ ಪಾಯಸ. ಮಿಕ್ಸ್.